ಆ ವ್ಯಕ್ತಿ ಹೊಸ ಪ್ರಾಜೆಕ್ಟ್ ಜೊತೆ ಎದುರುಗಡೆ ಬಂದು ನಿಂತಿದ್ದಾನೆ. ಸೊ ನಿನ್ನ ಧೈರ್ಯವನ್ನು ನಾನು ಮಿಸ್ತೀನಪ್ಪ, ಹಾಗೇ ಇರಬೇಕು. ಅವನಿಗೆ ದೊಡ್ಡ ಚಪ್ಪಾಳೆ ಅವಶ್ಯಕತೆ ಇದೆ. ಸೋತರೂ ಕೂಡ, ಸಾಯ್ಬೇಕು ಅಂತ ಅನ್ಸಿದ್ರು ಕೂಡ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥ ವೆಂಕಟೇಶನ್ಗೆ ಒಳ್ಳೇದಾಗಬೇಕು. ಸೊ ವೆಂಕಟೇಶನ MLA ಮಾಡಿಕೊಟ್ಟಿರ್ತಕ್ಕಂಥ ಚಿಕ್ಕುವಿಗೆ ಒಳ್ಳೇದಾಗಬೇಕು. ಸೊ ಈ ಸಿನಿಮಾ ಟ್ರೈಲರ್ ನೋಡಿದಾಗ ಎಲ್ಲೋ ಒಂದು ಕಡೆ ಗ್ರಾಮೀಣ ಪ್ರದೇಶದ ಸೊಗಡು ಕಾಣ್ತಾ ಇದೆ. ಸೊ ಇಂತಹ ಸಾಮಾಜಿಕ ವಿಚಾರಗಳು, ಪ್ರಾದೇಶಿಕ ಸೊಗಡುಗಳು ಕಾಣ್ತಾ ಹೋಗ್ಬೇಕು. ಆಗ ಜನಕ್ಕೆ ಕಾಲಕ್ಕೆ ತಲುಪ್ತಾ ಹೋಗುತ್ತೆ. ಜೊತೆಗೆ ಹಾಸ್ಯವನ್ನು ಹೇಳಿಕೊಟ್ಟಿದ್ದೇನೆ. ಸೊ ನಿಮ್ಮೆಲ್ರಿಗೂ ಶುಭವಾಗಲಿ. ನಾನು ಇಂತಿ ಬೈರ ಚಿತ್ರ ನೋಡಿದಾಗ ಆ ವೆಂಕಟೇಶ್ನಲ್ಲಿ ಒಂದು ಶಕ್ತಿ ಇದೆ, ಆ ಡೈರೆಕ್ಟರ್ಲಿ ಒಂದು ಶಕ್ತಿ ಇದೆ ಅಂತ ನಾನು ಅವತ್ತು ಗ್ರಹಿಸಿದ್ದೆ. ಸೊ ಇವತ್ತು ಪುನಃ ಇಬ್ಬರು ಜೋಡೆತ್ತಾಗಿ ಎಲ್ಲರ ಮುಂದೆ ಬಂದಿದ್ದಾರೆ. ಸೊ ಈ ಸಿನಿಮಾಗೆ ಶುಭವಾಗಲಿ. ಮೈ ನೇಮ್ ಇಸ್ KD ಯಶಸ್ವಿ ಆಗಲಿ. ಇವತ್ತು ತಿಮಿಂಗಿಲಗಳು ಸಣ್ಣ ಮೀನುಗಳನ್ನ ತಿನ್ನೋ ಹಾಗೆ ಇವತ್ತು ಚಿತ್ರರಂಗ ಇದೆ. ಸೊ ಇಂತಹ ಸಣ್ಣ ಮೀನುಗಳು ಎಲ್ಲೆಲ್ಲಿ ಯಾರ್ಯಾರ ಇದಕ್ಕೆ ನುಂಗಿ ನೀರು ಕುಡ್ಬಿಡ್ತಾರೋ ಗೊತ್ತಿಲ್ಲ. ಇದು ಇವತ್ತು ನಡೀತಾ ಇರ್ತಕ್ಕಂಥದ್ದು. ಇದು 2018 ಎಂಡಿಂದ ಶುರುವಾಗಿದೆ. ಅಲ್ಲಿ ತನಕ ಒಂದು ಮಧ್ಯಮ ವರ್ಗ ಮತ್ತು ಸಣ್ಣ ಪ್ರಮಾಣದ ಬಡ್ಜೆಟ್ನ ಸಿನಿಮಾಗಳಿಗೆ, ಸಣ್ಣ ಕಲಾವಿದರಿಗೆ, ನಿರ್ದೇಶಕರಿಗೆ ಒಂದೆಲ್ಲೋ ಒಂದು ಕಡೆ ಪ್ರೋತ್ಸಾಹದ ಒಂದು ಆಶಾಕಿರಣ ಕಾಣ್ತಾ ಇತ್ತು. ಆದರೆ ಇತ್ತೀಚೆಗೆ 2018 ಡಿಸೆಂಬರಿಂದ ಏನಾಗಿದೆ, ಇವತ್ತು MNC ಕಂಪನಿಗಳು ಶೆಟ್ರ್ ಅಂಗಡಿಗಳನ್ನ, ಚಿಕ್ಕ ಅಂಗಡಿಗಳನ್ನ ಯಾವ ರೀತಿ ನುಂಗಿ ನೀರು ಕುಡಿದೀವೋ ಆ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಇಂತಹ ಸಾಹಸ ಮಾಡಿರ್ತಕ್ಕಂಥ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ, ಜಯವಾಗಲಿ, ಲಾಭ ಆಗಲಿ ಅಂತ ನಾನು ಆಶಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ವಿಶೇಷ ಜೊತೆಗೆ ಹೇಗೆ ಒಬ್ರನ್ನೊಬ್ರು ತುಳಿದು ಬದುಕೋ ಸಂಸ್ಕೃತಿ ಇದೆ ಅನ್ನೋದನ್ನ ಕ್ಲಿಯರ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಸಮೇತ ವಿವರಿಸಿದ್ರಿ. ಭವಹರಿ ಸರ್, ದಯವಿಟ್ಟು ನಿಮ್ಮ ಅನಿಸಿಕೆಗಳು.